ಮಾನ್ಯ ಸಭಾಧ್ಯಕ್ಷರೇ, 1952ರಲ್ಲಿ ಅಂಬೇಡ್ಕರ್ ಸಾಹೇಬ್ರು ಒಂದು ಪತ್ರ ಬರೀತಾರೆ ಅವ್ರ ಸ್ನೇಹಿತರಿಗೆ. ಅದಕ್ಕಿಂತ ಮೊದಲು ಕಾಂಗ್ರೆಸ್ ದೊಡ್ಡ ರೋಗ ಅಂತ ಬರೆದ್ರಲ್ಲ. ಆಯ್ತು, ಬಹಳ ಆಯ್ತು, ಚರ್ಚೆ ಆಗಿದೆ. ಅವತ್ತಿನ ಬಗ್ಗೆ ಚರ್ಚೆ ಆಗಿದೆ. ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ದೊಡ್ಡ ಓಕೆ ಓಕೆ ಆಯ್ತು. ಅಂಬೇಡ್ಕರ್ ಸೋಲಿಸಿದ್ದು ಕಾಂಗ್ರೆಸ್. ಸರಿ, ಈಗ ಬಹಳ ಸ್ಪಷ್ಟವಾಗಿ ಅಂಬೇಡ್ಕರ್ ಆಯ್ತು. ಕಾಂಗ್ರೆಸ್ ಅಂತ ರೋಗ ಅಂತ ಮಣ್ಣು ಮಾಡಲಿಕ್ಕೆ ಕೊಡದವ್ರು ಯಾರು? ಅವ್ರ ಮಣ್ಣು ಮಾಡಲಿಕ್ಕೆ ಅವ್ರ ಮಣ್ಣು ಮಾಡಲಿಕ್ಕೆ ಕೊಡದವ್ರು ಯಾರು? ಆಯ್ತು ಆಯ್ತು ಆಯ್ತು. ಅದಕ್ಕದು ಸಮಯ ಕೊಡುವ, ಪ್ರೂವ್ ಮಾಡಲಿಕ್ಕೆ ಸಮಯ ಕೊಡುವ. ಕೂತ್ಕೊಳ್ಳಿ ಈಗ. ಆಯ್ತು. ಬಾಬಾ ಸಾಹೇಬ್ ಒಂದ್ ನಿಮಿಷ ಅಡ ಕೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಓದ ಕೇಳಿ. ಇವರಿಗೆ ಸ್ಪಷ್ಟವಾಗಿ ಸಂವಿಧಾನ ಬಂದಿದ್ದು ಕಾಂಗ್ರೆಸ್ ಸರ್ಕಾರದಿಂದ. ಆಯ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಮ್ಮನೆ ಆಯ್ತಮ್ಮ, ನೀವು ಚಾಲೆಂಜ್ ಹಾಕಿದ್ದೀರಾ, ಅವ್ರು ಚಾಲೆಂಜ್ ಸ್ವೀಕಾರ ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳ್ರಿ. ಮತ್ತೆ ನೀವು ಚಾಲೆಂಜ್ ಸ್ವೀಕಾರ ಮಾಡಿದಾರಲ್ಲ. ಆಯ್ತು, ಅದಕ್ಕೆ ಸಮಾವಕಾಶ ಕೊಡ್ತೇನೆ. ಈ ವಿಚಾರ ಅವ್ರ ಹೆಸರಿದ್ದು ಆಯ್ತು. ಇಲ್ಲ ಇಲ್ಲ, ಮಾತಾಡಿ ಸಬ್ಜೆಕ್ಟ್ ಇಲ್ಲಲ್ಲ. ಯಾರು ಮಾತಾಡೋ ವಿಚಾರ ಇಲ್ಲ, ಮುಗಿದ್ದು. ಯಾಕೆ ಶುಕ್ರವಾರ ಮತ್ತೆ ನಂತರ ಅವ್ರು ಇವ್ರು ಮಾತಾಡ್ತಾರೆ ಇಲ್ಲಿ. ಸದನ ನಿಮ್ಮೆಷ್ಟಿದೆ ಅಷ್ಟೇ ಬಂದಿದೆ. RSS ಕಚೇರಿ ಅನ್ಕೊಂಡ್ರ ಅಧ್ಯಕ್ಷರೇ, ಇದು ಆಯ್ತು, ಮುಗಿದಲ್ಲ ಉತ್ತರ ಅಂತ ಒಂದು ಪ್ಯಾರಾಗ್ರಾಫ್ ಮಾನ್ಯ ಮುಖ್ಯಮಂತ್ರಿಗಳು ಓದಕ್ಕೆ ಹೇಳಿದ್ದಾರೆ. ಮುಗಿದಾಯ್ತಲ್ಲ. ಕೇಳಿ, ಅಂಬೇಡ್ಕರ್ ಅವರು ಜನವರಿ 18ನೇ ತಾರೀಕು 1955 ಅವು ಯಾವ ಚಾಲೆಂಜ್ ಹೇಳ್ತಾ ಇದ್ದಾರೆ ಅಷ್ಟೇ. Incarceration. I agree with your analysis of Congress attitude towards me and towards the Congress. Whether he has चोर है, कांग्रेस वाला चोर है, कांग्रेस वाला चोर, कांग्रेस वाला चोर. बाबा साहब ಯಾಕೆ ನೀವೆಲ್ಲ ಮಾತಾಡ್ತೀನಿ? ನೀವ್ ಯಾಕೆ ಮಾತಾಡ್ತೀರಿ? ನೀವು ಕೂದ ನಿಂಗೆ ಮಾತಾಡಿ ಯಾಕೆ ಮಾತಾಡ್ತೀರಿ? ಅವರು गली गली में चोर है, कांग्रेस वाला चोर है, गली गली में चोर है, कांग्रेस वाला चोर है. अंबेडकर ಓಕೆ ಆಯ್ತು. ಶುಕ್ರವಾರ ಮಧ್ಯಾಹ್ನ ಅವಕಾಶ ಇದೆ, ಚರ್ಚೆ ಮಾಡಿ. ಆಯ್ತು, ಮಂತ್ರಿ ಕಂಟಿನ್ಯೂ ಮಾಡಿ. ಆಯ್ತು, ಶುಕ್ರವಾರ ನಂತರ ಚರ್ಚೆ ಮಾಡ್ತಾರೆ. ಶುಕ್ರವಾರ ರಾಜೀನಾಮೆ ಕೊಡ್ರೆ
ಈಗ ಪತ್ರದಲ್ಲಿ ಹೇಳಿದ್ದಾರೆ. ರಾಜೀನಾಮೆ ಕೊಡಿ, ಈಗ ರಾಜೀನಾಮೆ ಯಾವಾಗ ಕೊಡ್ತೀರಾ? ಅಧ್ಯಕ್ಷರೇ, ನಾವು ಅದನ್ನ ಓದ್ಬಿಟ್ಟು ರೂಲಿಟ್ಕೊಳ್ಳಿ. ಅಂಬೇಡ್ಕರ್ ವಿರೋಧಿಗಳು ಸೋಚಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರೇ ಬಂದಿರೋದು. ಚಾಲೆಂಜ್